ನೇಕಾರರ ಅನಿರ್ದಿಷ್ಟಾವಧಿ ಧರಣಿ 18ನೇ ದಿನ. ನೇಕಾರರಿಗೆ ಸಾಥ್ ನೀಡಿದ ಕರ್ವೆ ಗಜ ಸೇನೆ ಸಂಘಟನೆ. ಕೆಎಚ್ಡಿಸಿ ಕಾಲೋನಿಯಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ. ರಾಜ್ಯದ ಎಲ್ಲ ನೇಕಾರರು ಸೇರಿ ದಿನಾಂಕ 13ರಂದು ಸುವರ್ಣ ಸೌಧದ ಎದುರು ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಬಡ ನೇಕಾರರಿಗೆ ನಿವೇಶನ ಹಂಚಿಕೆ ಹಾಗೂ ಸಿಟಿಎಸ್ ಉತ್ತಾರ ಹಂಚಿಕೆಯಾಗಬೇಕು ಎಂದು ಮತ್ತು ನೇಕಾರರಿಗೆ ಇನ್ನು ಅನೇಕ ಸಮಸ್ಯೆಗಳಿದ್ದು ಅವೆಲ್ಲವನ್ನ ಚರ್ಚೆ ಮಾಡಿ ನೇಕಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಬನಹಟ್ಟಿಯ ಬಾಂಗಿ ಸರ್ಕಲ್ನಿಂದ ಭದ್ರನವರ ಬಂಗ್ಲೆಯವರೆಗೂ ಪಾದಯಾತ್ರೆ ಮೂಲಕ ಕಂದಾಯ ಸಚಿವರಿಗೆ ಹಾಗೂ ಜವಳಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಂಘದ ಅಧ್ಯಕ್ಷರಾದ ಶಿವಲಿಂಗ ಟರ್ಕಿ, ಕರ್ವೆ ಗಜ ಸೇನೆ ತಾಲೂಕಾ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಲೆಂಗ್ರೆ, ಇನ್ನೂ ನೂರಾರು ನೇಕಾರರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ವರದಿಗಾರ ಶಾನೂರ್ ಗೋರಿಲಾಬಾವಿ. ಬನಹಟ್ಟಿ ನಗರದಲ್ಲಿ ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವ ಸಲುವಾಗಿ ನಾವೆಲ್ಲ ಪಾದಯಾತ್ರೆ ಮೂಲಕ ಕೆಎಚ್ಡಿಸಿ ಕಾಲನಿಯಿಂದ ಶಹರದಲ್ಲಿ ಹೊರಟಿದ್ದೀವಿ. ಇಲ್ಲಿ ರಬಕವಿ ಬನಹಟ್ಟಿಯಲ್ಲೂ ಕೂಡ ಸಾಕಷ್ಟು ಸರ್ವೆ ನಂಬರ್ಗಳಿದಾವೆ. ಆ ಸರ್ವೆ ನಂಬರ್ಗಳಲ್ಲಿ ಸಾವಿರಾರು ಜನರಿಗೆ ಸಿಟಿಎಸ್ ಉತ್ತಾರಗಳ ಅವಶ್ಯಕತೆ ಐತಿ. ಅವರು ಸಹಿತ ಇವತ್ತೆಲ್ಲ ಭಾಗವಹಿಸಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಾಗೇನೆ ನೇಕಾರರ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು 13ನೇ ತಾರೀಕಿಗೆ ಸುವರ್ಣಸೌಧ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ತಯಾರಿಯನ್ನು ಕೂಡ ನಾವು ಇವತ್ತು ಪೂರ್ವಭಾವಿ ಸಿದ್ಧತಾ ಸಲುವಾಗಿ ಈ ಒಂದು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಏನಂತ ಇವತ್ತು ಬನಹಟ್ಟಿಯಲ್ಲಿ ಅನಿರ್ದಿಷ್ಟಾವಧಿ 18ನೇ ದಿನ ಕೆಎಚ್ಡಿಸಿಯಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಜೊತೆಗೆ ನಿವೇಶನ ಹಂಚಿಕೆ ಆಗಬೇಕು, ಆಮೇಲೆ ಸಿಟಿಎಸ್ ಉತ್ತಾರಗಳ ಹಂಚಿಕೆ ಆಗ್ಬೇಕಂತೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ಲಿಕ್ಕೆ ಇವತ್ತು 18 ದಿನ ಆಯ್ತು. 18ನೇ ದಿನದಂದು ನಾವು ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ನಾವೆಲ್ಲ ಹೊರಟಿದ್ವಿ. ಜೊತೆಗೇನ ಈಗ 13ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು ಸುವರ್ಣಸೌಧ ಎತ್ತರಿಗೆ ನಾವು ಪ್ರತಿಭಟನೆಯನ್ನು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೇಕಾರ ಕೂತ್ಕೊಂಡು ತಯಾರಿ ಮಾಡಕತ್ತೀವಿ. ಈ ಬನಹಟ್ಟಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ 16,000 ಜನರಿಗೆ ಸಿಟಿ ಸಭೆ ಉತ್ತಾರಗಳಿಲ್ಲ ಹಾಗೂ ನಿವೇಶನಗಳ ಹಕ್ಕುಪತ್ರಗಳಿಲ್ಲ. ಅವೆಲ್ಲವೂ ಕೂಡ ದೊರಕಿಸಿಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಗೇನೆ ನೇಕಾರರ ಸಮಸ್ಯೆಗಳು ಇನ್ನೂ ಅನೇಕ ಅದಾವ. ಅವುಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರ ಸ್ಪಂದನೆ ಮಾಡಬೇಕು. ಮಾನ್ಯ ಜವಳಿ ಸಚಿವರು, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತು ಪಾದಯಾತ್ರೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಈಗಾಗಲೇ ನಾವು 18 ದಿವಸದ
ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ. ಆದ ಕಾರಣ ಇವತ್ತಿನವರೆಗೆ ಯಾರು ನಮಗ ಬಂದು ಭೇಟಿಯಾಗಿಲ್ಲ. ಆದ ಕಾರಣ ನಮಗ ನೂರಾರು ನಿವೇಶನ್ ಬೇಕು ಮತ್ತು ಸಿಟಿಯ ಸುತಾರಗಳು 300 ಈಗಾಗಲೇ ಮನೆಗಳು ಅದಾವು. ಮತ್ ಇನ್ನೂ ತಕ್ಕ ಯಾರು ಬಂದು ನಮಗೆ ಭೇಟಿಯಾಗಿಲ್ಲ. ಆದ ಕಾರಣ ಏನೈತಿ, ನಾವು ಇನ್ನ ಬೆಳಗಾವಿ ಸುವರ್ಣ ಸೌಧಕ್ಕೆ ಹೋಗಿ ನಾವು ಅಲ್ಲಿ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತನು ಅನ್ನುವಂತ ಮಾತನ್ನು ಕೊಟ್ಟು ನನ್ನ ಮಾತಾಡಿ ಮುಗಿಸ್ತೀನಿ. ಸುಮಿತ್ರಾ ಜಾಲಿಕಟ್ಟಿ.